ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲತಾ. ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್. ಇವತ್ತು ನಮ್ಮ ಕಿಚನ್ನಲ್ಲಿ ತುಂಬ ಸಾಫ್ಟಾಗಿ, ತುಂಬ ಜ್ಯೂಸಿಯಾಗಿ, ತುಂಬ ಟೇಸ್ಟಿಯಾಗಿರುವಂತಹ ಈ ಗುಲಾಬ್ ಜಾಮ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಸಂಕ್ರಾಂತಿ ಸ್ಪೆಷಲ್ ಅಂತ ಈ ವಿಧಾನದಲ್ಲಿ ಖಂಡಿತ ನೀವು ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ಈ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು MTR ಜಾಮೂನ್ ಮಿಕ್ಸರಿಂದ ಮಾಡ್ತಾ ಇದ್ದೀನಿ. MTR ಜಾಮೂನ್ ಮಿಕ್ಸರು ಒಂದು 3 ಕಪ್ಪಾಗಷ್ಟು ನಾನು ಇವತ್ತು MTR ಜಾಮೂನ್ ಮಿಕ್ಸರ್ ಪೌಡರ್ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದಕ್ಕೆ ಒಂದು ಪಿಂಚ್ ಆಗಷ್ಟು ಸಾಲ್ಟು, ಒಂದು ಪಿಂಚ್ ಆಗಷ್ಟು ಬೇಕಿಂಗ್ ಸೋಡಾ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಸೇರಿಸಿ, ಜಾಸ್ತಿ ಸೇರ್ಸೋಕೆ ಹೋಗ್ಬೇಡಿ. ನಂತರ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಕಿಂಗ್ ಸೋಡಾ, ಸಾಲ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೌಡರ್ ಎಲ್ಲ ಸ್ವಲ್ಪ ಬಿಡಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಮಿಕ್ಸ್ ಮಾಡ್ತಾ ಹೋಗಿ. ಒಂದೇ ಸಲ ಎಲ್ಲ ನೀರು ಸೇರ್ಸೋಕೆ ಹೋಗಬೇಡಿ. ಸ್ವಲ್ಪ ನೀರು ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ನಾನು ಯಾವ ವಿಧಾನದಲ್ಲಿ ಮಾಡ್ತಾ ಇದ್ದೀನೋ ಸೇಮ್ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಸೇರಿಸಿ, ಸೇಮ್ ನಾವು ಚಪಾತಿ ಹಿಟ್ಟು ಯಾವ ಥರ ಮಾಡ್ಕೊತೀವಿ ಅದೇ ಥರ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಳಿ. ತುಂಬ ಲೂಸಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಮಾಡ್ಕೊಳ್ಳಿ. ಹಿಟ್ಟನ್ನ ಒಂದು 2 ರಿಂದ 3 ನಿಮಿಷ ಈಗ ಚೆನ್ನಾಗಿ ನಾದ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ, ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಬಾಲ್ಸು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇವನ್ ಜಾಮೂನ್ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈಗ ನೋಡ್ತಾ ಇರ್ಬೋದು, ಈಗ ರೆಡಿಯಾಗಿರೋ ಹಿಟ್ಟನ್ನು ಇದಕ್ಕೆ ಒಂದು ಅರ್ಧ ಗಂಟೆ ನಾನು ನೆನೆಸಿಟ್ಬಿಡ್ತಾ ಇದ್ದೀನಿ. ಜಾಸ್ತಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಅರ್ಧ ಗಂಟೆ ನೆನೆಸಿಡಿ. ನಿಮ್ಮ ಹತ್ರ ಟೈಮ್ ಇದ್ದರೆ 1 ಅವರ್ ನೆನೆಸಿಡಿ. ಈ ಥರ ನೆನೆಸಿಡೋದ್ರಿಂದ ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದನ್ನು ನೆನೆಸಿಡೋಕ್ಕೆ ಪಾಕಕ್ಕೆ ಇಟ್ಬಿಡಿ. ಈಗ ನಾವು ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಇವತ್ತು ನಾನು 3 ಕಪ್ಪಾಗಷ್ಟು ಶುಗರ್ ಸೇರಿಸ್ತಾ ಇದ್ದೀನಿ. ನಾವು 3 ಕಪ್ಪಾಗಷ್ಟು ಹಿಟ್ಟು ತೊಗೊಂಡಿದ್ವಲ್ವ ಜಾಮೂನ್ ಮಿಕ್ಸರ್ ಪೌಡರು, ಇದಕ್ಕೆ ಸೇಮ್ ಅಳತೆಯಲ್ಲಿ 3 ಕಪ್ಪಾಗಷ್ಟು ನಾನಿವತ್ತು ಶುಗರ್ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಡಬಲ್ ಕ್ವಾಂಟಿಟಿ ವಾಟರ್ ಸೇರಿಸ್ತಾ ಇದ್ದೀನಿ. 3 ಕಪ್ಪಾಗಷ್ಟು ಶುಗರ್ಗೆ 6 ಕಪ್ಪಾಗಷ್ಟು ನಾನಿವತ್ತು ನೀರು ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ಶುಗರ್ ಎಲ್ಲ ಚೆನ್ನಾಗಿ ಡಿಸಾಲ್ವ್ ಆಗ್ತಾ ಇದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟು ನಾನು ಇವತ್ತು ಏಲಕ್ಕಿ ಪೌಡರ್ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ನಿಮ್ಮ ಆಪ್ಷನಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ. ಈಗ ಸ್ವಲ್ಪ ಕುದೀತಾ ಇದೆ, ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ನೋಡ್ತಾ ಇರ್ಬೋದು, 1 ಎಳೆ ಪಾಕ ಬಂದಿದೆ. ಈಗ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ ಶುಗರು 1 ಎಳೆ ಪಾಕ ಬಂದಿದೆ. ಈಗ ಶುಗರ್ ರೆಡಿ ಆಗಿದೆ. ಅದನ್ನು ತಣ್ಣಗಾಗಿ ಬಿಟ್ಬಿಡಿ, ಒಂದು ಸೈಡಿಗೆ ಎತ್ತಿಟ್ಬಿಡಿ. ಈಗ ನಾವು ಆಲ್ರೆಡಿ ನೆನೆಸಿಟ್ಟಿರುವಂತಹ ಹಿಟ್ಟನ್ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈಗ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡು ನಾವು ಸ್ಮಾಲ್ ಬಾಲ್ಸ್ ತಗೊಳ್ಳಿ. ಈಗ ನೋಡ್ತಾ ಇರ್ಬೋದು, ಎಲ್ಲ ಸ್ವಲ್ಪ ನೀವೇನಾದ್ರೂ ದೊಡ್ಡದಾಗಿ ಪೀಸಸ್ ಆಗಿ ಮಾಡ್ಕೊಳ್ಳಿ. ಸ್ವಲ್ಪ ಈ ತರ ಎಲ್ಲ ಪೀಸಸ್ ಮಾಡ್ಕೊಂಡು ಈಗ ನಾವು ಬಾಲ್ ಶೇಪ್ ಅಲ್ಲಿ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು, ಒಂದು ಕೈಗೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಪ್ಲೇಸಲ್ಲಿ ನೀವು ತುಪ್ಪ ಕೂಡ ಅಪ್ಲೈ ಮಾಡ್ಕೊಬೋದು. ಈಗ ಅದನ್ನು ಚೆನ್ನಾಗಿ ಲಾಂಗ್ ಪ್ರೆಸ್ ಮಾಡಿ, ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಈ ಶೇಪಲ್ಲಿ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ನಾನು ಹೆವಿಯಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡೋದ್ರಿಂದ ಈಗ ಉಂಡೆ ಎಲ್ಲ ಚೆನ್ನಾಗಿ ಬ್ರೇಕ್ ಆಗಲ್ಲ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು, ಈ ವಿಧಾನದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಸೈಡಿಗೆ ಎತ್ತಿಟ್ಬಿಡಿ. ಇದೇ ಥರ ಎಲ್ಲ ಪೀಸಸ್ನ ಮಾಡ್ಕೊಳ್ಳಿ. ಸೇಮ್ ಬಾಲ್ ಶೇಪಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಲಾಂಗಾಗಿ ಪ್ರೆಸ್ ಮಾಡಿ, ಅಷ್ಟೇ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಈಗ ಬಾಲ್ ಶೇಪಲ್ಲಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಈಗ ನಾನು ಸ್ವಲ್ಪ ಟೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಬಿಸಿ ಆಗಿದೆ. ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವ ಬಾಲ್ಸ್ನ ಸೇರಿಸ್ತಾ ಇದ್ದೀನಿ, ಜಾಮೂನ್ ಮಿಕ್ಸ್ಚರ್ ಬಾಲ್ಸ್ನ. ಈಗ ನೋಡ್ತಾ ಇರ್ಬೋದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಮೇಲೆಲ್ಲ ಬೇಗ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದಿಲ್ಲ. ಹಾಗಾಗಿ ಎಲ್ಲ ಬಾಲ್ಸ್ನ ಸೇರಿಸಿದ ನಂತರ ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎಲ್ಲ ಬಾಲ್ಸ್ನ ಸೇರಿಸಿದ ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ನಾನು ಟರ್ನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಾಲ್ಸು ಸ್ವಲ್ಪ ಸೈಜ್ ಡಬಲ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಈಗ ನೋಡಿಕೊಂಡು ಸೇರಿಸ್ಕೊಳ್ಳಿ. ಆಯಿಲ್ ನೀವು ಜಾಸ್ತಿ ಸೇರಿಸಿದ್ರೆ ಸ್ವಲ್ಪ ಜಾಸ್ತಿ ಪೀಸಸ್ ಸೇರಿಸ್ಕೊಳ್ಳಿ. ನೀವೇನಾದರೂ ಕಡಿಮೆ ಸೇರಿಸಿದ್ರೆ ಆಯಿಲ್ನ ಕಡಿಮೆ ಪೀಸಸ್ನ ಸೇರಿಸ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ಕ್ವಾಂಟಿಟಿ ಡಬಲ್ ಆಗ್ತಾ ಇದೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಟೈಮ್ ತಗೊಳುತ್ತೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂದ್ಗಡೆ ಮುಂದ್ಗಡೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಈಗ ನೋಡ್ತಾ ಇರ್ಬೋದು, ನಾನು ಎಲ್ಲ ಜಾಮೂನ್ನ
ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಇನ್ನು ಉಳಿದಿರೋ ಎಲ್ಲ ಜಾಮೂನ್ ಮಿಕ್ಸ್ಚರ್ ಬಾಲ್ಸ್ನ ಕೂಡ ಸೇರಿಸ್ಬಿಡಿ. ಸೇರಿಸಿದ ನಂತರ ಇದೇ ವಿಧಾನದಲ್ಲಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. ಫ್ರೈ ಮಾಡ್ಕೊಂಡ ನಂತರ ಈಗ ರೆಡಿಯಾಗಿದೆ. ಇದನ್ನು ಕೂಡ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಬಿಡಿ. ಈಗ ನೋಡಿ ಚೆನ್ನಾಗಿ ಕೂಲ್ ಆಗಿದೆ. ಕೂಲ್ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ನೋಡ್ತಾ ಇರ್ಬೋದು. ಈಗ ನೋಡಿ ತುಂಬ ಡ್ರೈ ಆಗಿದೆ, ಆಯಿಲ್ ಕೂಡ ತುಂಬ ಹೀರ್ಕೊಂಡಿಲ್ಲ. ಇದಕ್ಕೆ ಶುಗರ್ ಸಿರಪ್ಪು ನಾವು ಆಲ್ರೆಡಿ ಕೂಲ್ ಆಗಕ್ಕೆ ಬಿಟ್ಟಿದ್ವಲ್ವಾ. ಈಗ ನೋಡ್ತಾ ಇರ್ಬೋದು ಶುಗರ್ ಸಿರಪ್ ಕಂಪ್ಲೀಟಾಗಿ ಕೂಲ್ ಆಗಿದೆ. ಶುಗರ್ ಸಿರಪ್ ಕಂಪ್ಲೀಟಾಗಿ ಕೂಲ್ ಆದ ನಂತರನೇ ಈ ಜಾಮೂನ್ಸ್ನ ಸೇರಿಸಿ, ಈಗ ನೋಡ್ತಾ ಇರ್ಬೋದು ನಾನು ಎಲ್ಲ ಜಾಮೂನ್ಸ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಒಂದು ಅರ್ಧ ಗಂಟೆ ಕ್ಲೋಸ್ ಮಾಡಿ ಇಟ್ಬಿಡಿ ಲಿಡ್. ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಿಮ್ಮ ಹತ್ರ ಟೈಮ್ ಇದ್ದರೆ ಓವರ್ ನೈಟ್ ಇಟ್ಬಿಡಿ. ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊತೆ ಶುಗರ್. ತುಂಬ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ರೆಡಿಯಾಗುತ್ತೆ. ನಾನು ಒಂದು ಹಾಫ್ ಆನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಜಾಮೂನ್ ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಜಾಮೂನು. ಈಗ ಒಂದು ಬ್ರೇಕ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಳಗಡೆ ಕೂಡ ತುಂಬ ಸಾಫ್ಟಾಗಿ ಬಂದಿದೆ. ಈಗ ನೋಡ್ತಾ ಇರ್ಬೋದು. ಈಗ ನಾನು ಒಂದು ಪ್ರೆಸ್ ಮಾಡಿ ನೋಡಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಜ್ಯೂಸಿಯಾಗಿ ಕೂಡ ರೆಡಿಯಾಗಿದೆ. ಖಂಡಿತ ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ. ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.